ಹಾಯ್ ಫ್ರೆಂಡ್ಸ್, ಏನಪ್ಪ ವಾಯ್ಸ್ ಕೇಳ್ತಾ ಇದೆ, ನೋಡೋಕೆ ಮಾತ್ರ ಇಡ್ಲಿ ಚಟ್ನಿ ಕಾಣ್ತಾ ಇದೆ ಅಂದ್ಕೋಬಿಡಿ. ಏನಪ್ಪ ಅಂದರೆ ನಮ್ಮ ಮನೇಲಿ ಇವತ್ತು ಸ್ವಲ್ಪ ಗ್ಯಾಸ್ ಪ್ರಾಬ್ಲಮ್ ಇರೋದ್ರಿಂದ ನಮ್ಮಮ್ಮ ಬೆಳಗ್ಗೆ ತಿಂಡಿನೇ ಮಾಡಲಿಲ್ಲ. ಸೊ ಅವರಿಬ್ಬರಿಗೂ ತಿಂಡಿ ಕೊಟ್ಟು ನಾವಿಬ್ಬರು ತಿಂಡಿ ಹೋಟೆಲಲ್ಲಿ ಮುಗಿಸ್ಕೊಂಡು ತಿಂಡಿ ತಿಂದ್ಕೊಂಡು ನೆಕ್ಸ್ಟ್ ಅಮ್ಮ ಮೊಟ್ಟೆ ಕೋಳಿ ತೊಗೊಬನ್ನಿ ಅಂತ ಹೇಳಿದರು. ಸೊ ಮೊಟ್ಟೆ ಕೋಳಿ ತರೋಣ ಅಂತ ಅಂದ್ಕೊಂಡು ಚಿಕನ್ ಮಾರ್ಕೆಟಿಗೆ ಬಂದ್ವಿ. ಸೊ ತುಂಬ ಕ್ರೌಡ್ ಇತ್ತು ಆ ಕಡೆ, ಅದಕ್ಕೋಸ್ಕರ ಫಸ್ಟು ಪುದೀನ ಸೊಪ್ಪು ತೊಗೊಬರೋಣ ಅಂತ ಅಂದ್ಕೊಂಡು ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡ್ವಿ. ಸೊ ಇವಾಗ ಚಿಕನ್ ಅಂಗಡಿಗೆ ಬಂದ್ವಿ. ಸೊ ಇಲ್ಲಿ ನೋಡಿ ಮೊಟ್ಟೆ ಕೋಳಿಗಳು ತುಂಬ ಇದ್ವು. ಸೊ ಒಂದು ಚಿಕ್ಕದೊಂದು ತೊಗೊಳ್ಳೋಣ ಅಂತ 1 kg 200 ಏನೋ ಬಂತದು. ಸೊ ಆ ಕೋಳಿ ತೊಗೊಂಡ್ವಿ ನಾವು. ಸಾಕು, ನಾವಿರೋದೇ 4 ಜನ ಅಂತ. ಅವರು ಕ್ಲೀನ್ ಮಾಡಿ ನೋಡಿ ಪೀಸ್ ಮಾಡ್ತಾಯಿದ್ದಾರೆ. ಸೊ ಫೈನಲಿ ಚಿಕನ್ ಎಲ್ಲ ಕಟ್ ಮಾಡಿಸ್ಕೊಂಡು ಸೊಪ್ಪು ಎಲ್ಲ ತೊಗೊಂಡು ಮನೆಗೆ ಹೊರಟ್ವಿ. ಸೊ ಆನ್ ದ ವೇ ನೋಡಿ ಎಲ್ಲಿ ದೇವಸ್ಥಾನ ಇದೆಯಲ್ಲ, ಅದು ನಮ್ಮೂರಿಂದು ಮಾರಮ್ಮನ ದೇವಸ್ಥಾನ. ಮಳೆ ಬರ್ತಾಯಿತ್ತು. ಸೊ ಬೇಗ ಬೇಗ ಹೋಗೋಣ ಅಂತ ಹೊರಟಿದ್ವಿ. ನನ್ನ ತಂಗಿ ಅಂತೂ ಕೆಸರಲ್ಲಿ ಗಾಡಿ ಹಾರಿಸೋಳು. ಮಳೆ ಇರೋದಕ್ಕೂ ಸ್ವಲ್ಪ ಭಯ ಬೇರೆ ಆಗ್ತಾಯಿತ್ತು. ನೋಡಿ ಮೊಟ್ಟೆ ಕೋಳಿ ತೊಗೊಬಂದಿದ್ದೀನಿ. 300 ಇದೆ ಇದು. ಸೊ ಇವಾಗ ನೋಡಿ ಫ್ರೆಂಡ್ಸ್, ಇದರಲ್ಲಿ ಮತ್ತೆ ಮೊಟ್ಟೆ ಬೇರೆ ಬಂದಿದೆ. ಮೊಟ್ಟೆ ಕೋಳಿ ಅಲ್ವಾ, ಇದೊಂದು ಮೊಟ್ಟೆ, ಇದು ಚೀಲ, ಮೊಟ್ಟೆ ಚೀಲ. ಮೂರು ಮೊಟ್ಟೆ ಬಂದಿದೆ. ಸೊ ಇದು ಫ್ರೆಂಡ್ಸ್, ಇದು ಮೊಟ್ಟೆ ಕೋಳಿ. ನೆಕ್ಸ್ಟು ನಾರ್ಮಲ್ ಕೋಳಿನೂ ತೊಗೊಬಂದಿದ್ದೀನಿ. ಇದೊಂದು ಬಾಯ್ಲರ್ ಕೋಳಿ. ಸ್ವಲ್ಪ ಬೇರೆ ಥರ ಚಿಲ್ಲಿ ಚಿಕನ್ ಟೈಪ್ ಮಾಡೋಣ ಸ್ವಲ್ಪ ಅಂತ ಒಂದು 1/2 kg ತಂದಿದ್ದೀನಿ ಫ್ರೆಂಡ್ಸ್. ನೋಡಿ ಇವಾಗ ಅರಿಶಿನ ಹಾಕಿದ್ದೀನಿ. ಅರಿಶಿನ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಸೊ ಫ್ರೆಂಡ್ಸ್ ನೋಡಿ, ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ, 1 ಕಟ್ಟು ಕೊತ್ತಂಬರಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ, 2 ಈರುಳ್ಳಿ ತೊಗೊಂಡಿದ್ದೀವಿ, 1/2 ಈ ಥರ ಸೈಜಿಂದು ಕಾಯಿ. ಇದನ್ನು ಸ್ವಲ್ಪ ತುರ್ಕೊಡ್ತಾರೆ ನಮ್ಮ ಮಮ್ಮಿ. ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಹಾಕೊಳ್ಳಿ ಸಾಕು, ಜಾಸ್ತಿ ಬೇಡ. ಸೊ ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಸ್ವಲ್ಪ ಈರುಳ್ಳಿ ಹಾಕ್ತೀನಿ. ಇವಾಗ ಸ್ವಲ್ಪ ಕೊತ್ತಂಬರಿ ಪುದೀನ. ಇವಾಗ ನೋಡಿ ತೊಳೆದಿಟ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್ ನೋಡಿ, ಮಸಾಲಾಗೆ ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಕಾಯಿ ತುರಿ, ಟೊಮೆಟೊ, ಇದು ಕೊತ್ತಂಬರಿದು ದಂಟು. ಇದನ್ನು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಇದು ಕೊತ್ತಂಬರಿದು. ಇದರಲ್ಲೇ ಕಟ್ಟೆ ಇರುತ್ತಲ್ಲ, ಕಟ್ಟಲ್ಲೇ ಫುಲ್ ತೊಗೊಂಡಿದ್ದೀನಿ. ಈ ಥರ ಬೇರೆ ಹಾಕೋದ್ರಿಂದ ನಿಮಗೆ ಟೇಸ್ಟು ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಹಾಕ್ತೀನಿ. ಇವಾಗ ಚಿಕನ್ನು ನೋಡಿ ಫ್ರೆಂಡ್ಸ್, ನೀರು ಬಿಟ್ಟಿದೆ ಚಿಕನ್ ಅಲ್ವಾ ಇವಾಗ. ಸೊ ಇದೆಲ್ಲ ಫುಲ್ಲು ಹಿಂಗಬೇಕು, ನೀರೆಲ್ಲ ಬಿಟ್ಟು
ಎಣ್ಣೆ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆವಾಗೇ ಅದು ಚೆನ್ನಾಗಿ ಫ್ರೈ ಆಗಿ ಬೇಯೋದು. ಲೂಸ್ ಹಾಕೋದಿಲ್ಲ ಅಂದ್ರೆ ಅವನ್ನ ಹೆಚ್ಚು ಕಮ್ಮಿ ಆದರೆ. ಸೊ ಫ್ರೆಂಡ್ಸ್ ಇವಾಗ ಖಾರದ ಪುಡಿ, ಬ್ಯಾಡಗಿ ಚಿಲ್ಲಿ ಪೌಡರ್ DK ಅವ್ರದ್ದು, ತುಂಬ ಚೆನ್ನಾಗಿ ಬರುತ್ತೆ ಇದು. ಕಲರ್ ಕೂಡ ಚೆನ್ನಾಗಿದೆ, ಖಾರ ಕೂಡ ಚೆನ್ನಾಗಿದೆ. ಸೊ ನಾನು ಚಿಕನಿಗೆ ಯಾವಾಗಲೂ ಇದನ್ನೇ ಯೂಸ್ ಮಾಡ್ತೀವಿ. ನೀವು ಬೇಕಿದ್ರೆ ಇದನ್ನು ಟ್ರೈ ಮಾಡಿ. ನೆಕ್ಸ್ಟ್ ಇವಾಗ ಧನಿಯಾ ಕಾಳನ್ನು ಸ್ವಲ್ಪ ಈ ಥರ ಪುಡಿ ಮಾಡಿಟ್ಟಿದ್ದೀನಿ, ಗ್ರೈಂಡ್ ಮಾಡಿ. ಇದು ಒರಿಜಿನಲ್ ಟೇಸ್ಟ್ ಬರುತ್ತೆ, ಅದಕ್ಕೋಸ್ಕರನೇ. ಸೊ ಸ್ವಲ್ಪ ಎಣ್ಣೆ ಹಾಕೋಣ. ಸೊ ಫ್ರೆಂಡ್ಸ್ ಇವಾಗ ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಸ್ವಲ್ಪ ಬೆಳ್ಳುಳ್ಳಿನೂ ಹಾಕ್ತಾ ಇದ್ದೀನಿ. ಈರುಳ್ಳಿ ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡು ಫ್ರೈ ಆಗಿಬಿಡುತ್ತೆ ಅಂತ ಅಷ್ಟೇ. ಸೊ ಫ್ರೆಂಡ್ಸ್ ಇವಾಗ ಒಂದು ಮಿಕ್ಸರ್ ಜಾರಿಗೆ ನಾನು ಕಾಯಿನ ಹಾಕ್ಕೊತಾ ಇದ್ದೀನಿ ನೋಡಿ, ಒಂದು ಹಾಫ್ ಕಾಯಿ. ನೆಕ್ಸ್ಟು ಸ್ವಲ್ಪ ಹಸಿ ಶುಂಠಿ. ಸೊ ಫ್ರೆಂಡ್ಸ್ ಇವಾಗ ಸ್ವಲ್ಪ ಲವಂಗ, ಸ್ವಲ್ಪ ಚಕ್ಕೆ, ಸ್ವಲ್ಪ ಕಾಳುಮೆಣಸು, ಒಂದು 3 ಏಲಕ್ಕಿ. ಫ್ರೆಂಡ್ಸ್ ಇವಾಗ ಒಂದು 1 ಟೀ ಸ್ಪೂನ್ ಅಥವಾ 3/4 ಟೀ ಸ್ಪೂನ್ ಗಸಗಸೆ. ಫ್ರೆಂಡ್ಸ್ ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಸ್ವಲ್ಪ ಟೊಮೆಟೊ ಹಾಕ್ತಾ ಇದ್ದೀನಿ. ಒಂದೇ ನಾರ್ಮಲ್ ಸೈಜ್ ಇದೆ, ಮೀಡಿಯಮ್ ಸೈಜು, ಅದನ್ನು ತೊಗೊಂಡಿದ್ದೀನಿ. ಸೊ ಇವಾಗ ಎಣ್ಣೆ ಹಾಕಿ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಇವಾಗ ನೋಡಿ ಕೊತ್ತಂಬರಿ ಇದೆಯಲ್ಲ, ಅದನ್ನು ಗಂಟು ಹಾಕ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಪುದೀನ ಹಾಕ್ತಾ ಇದ್ದೀನಿ, ಹಾಕಿ ಚೆನ್ನಾಗಿ ಹಾಕ್ಕೊಳ್ಳೋಣ. ಫ್ರೆಂಡ್ಸ್ ಇವಾಗ ಸ್ವಲ್ಪ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ನೋಡಿ, 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಒಂದಲ್ಲ, ಇದು ಒಂದು 2 ಟೇಬಲ್ ಸ್ಪೂನ್ ಇದೆ. ಗ್ಯಾಸ್ ಆಫ್ ಮಾಡಿಬಿಟ್ಟು ಹಾಕೋಬೇಕು ನೀವು, ಇಲ್ಲಾಂದರೆ ತಳ ಹತ್ತೋಗ್ಬಿಡುತ್ತೆ ಫುಲ್ಲು. ಸೊ ಫ್ರೆಂಡ್ಸ್ ನೋಡಿ ನೀರೆಲ್ಲ ಬಿಟ್ಟು ಹಿಂಗೋಗಿ ಎಲ್ಲ ಎಣ್ಣೆ ಬಿಟ್ಟಿದೆ ಚಿಕನ್ನು, ನೋಡ್ತಾ ಇದ್ದೀರಲ್ಲ. ಸೊ ನೀವು ಇಷ್ಟ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. DK ಅವ್ರದ್ದು ಖಾರದ ಪುಡಿ ಹಾಕ್ತಾ ಇದ್ದೀನಿ, ಬ್ಯಾಡಗಿ ಚಿಲ್ಲಿ ಪೌಡರ್. ಇದನ್ನೊಂದು 3 ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನಾವು ಖಾರ ಜಾಸ್ತಿ ತಿಂತೀವಿ ಅದಕ್ಕೆ. ಹಾಕಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ ಖಾರದ ಪುಡಿ ಇವಾಗ ಹಾಕೋದ್ರಿಂದ ನಿಮಗೆ ಖಾರ ಚೆನ್ನಾಗಿ ಚಿಕನ್ಗೆ ಹತ್ಕೊಳ್ಳುತ್ತೆ. ನೋಡಿ ನಾನು ಖಾರ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ಯಾಕೆಂದರೆ ನಾವು ಚೆನ್ನಾಗಿ ಖಾರ ತಿಂತೀವಿ. ಇವಾಗ ಖಾರದ ಪುಡಿ ಜಾಸ್ತಿ ಆಗುತ್ತೆ ನೋಡಿ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಕಲ್ಲುಪ್ಪನ್ನೇ ಆದಷ್ಟು ಬಳಕೆ ಮಾಡಿ, ಅದರಲ್ಲಿ ರುಚಿ ಹೆಚ್ಚು. ಸೊ ಫ್ರೆಂಡ್ಸ್ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಉಪ್ಪು ಹಿಡಿಯೋ ಸ್ಟೇಜ್ ಇದು. ಸ್ವಲ್ಪ ನೀರು ಹಾಕ್ತೀನಿ. ಸೊ ಫ್ರೆಂಡ್ಸ್ ನೋಡಿ ಉಪ್ಪು ಖಾರ ಹಾಕಿ 1-2 ನಿಮಿಷ ಹಾಗೆ ಕುದಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್ ಇದು ಕಾಯಿದು ಮಸಾಲ ರುಬ್ಬಿಟ್ಟಿದ್ದೀನಿ. ಇವಾಗ ಇನ್ನೊಂದು ಪೇಸ್ಟ್ ಇದೆ, ಮಾಡಿ ತೋರಿಸ್ತೀನಿ. ಸೊ ಫ್ರೆಂಡ್ಸ್ ಇವಾಗ ಮಸಾಲ ಮಾಡಿದ್ನಲ್ಲ, ಒಂದು ಟೊಮೆಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು. ಸೊ ಆ ಪೇಸ್ಟ್ ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳಿ. ಫ್ರೆಂಡ್ಸ್ ಇವಾಗ ಸ್ವಲ್ಪ ಇದು ಎಷ್ಟು ಕುದಿಲಿಕ್ಕೆ ಬಿಟ್ಬಿಡೋಣ, ವಿಷಲ್ ಹೊಡಿಸ್ಬೇಕು. ಇವಾಗ ಒಂದು 15 ವಿಷಲ್ ತೆಗೆಸ್ತೀನಿ ನಾನು, ಯಾಕೆಂದರೆ ಮೊಟ್ಟೆ ಕೂಡ ಎಷ್ಟು ಸುಲಭ ಬೇಯಲ್ಲ. ನೋಡಿ ಚಿಕನ್ ಫುಲ್ಲು ಮುಳುಗಬೇಕು, ಅಲ್ಲಿವರೆಗೂ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ಮೊದಲನೇ ಖಾರ ಹಾಕಿ ನಾನು ವಿಷಲ್ ಹೊಡಿಸ್ಕೊತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಕುದಿ ಬಂದುಬಿಡಲಿ, ಆಮೇಲೆ ಲಿಡ್ ಕ್ಲೋಸ್ ಮಾಡೋಣ.
ಸೊ ಫ್ರೆಂಡ್ಸ್ ನೋಡಿ, ಚಿಕನ್ನು 15 ವಿಷಲ್ ಹೊರಿಸಿದ್ದೀನಿ. ನೋಡಿ ಯಾವ ಥರ ಚೆನ್ನಾಗಿ ಕಾಣ್ತಾ ಇದೆ. ಸೊ ಫ್ರೆಂಡ್ಸ್ ಇವಾಗ ನೋಡಿ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಮತ್ತೆ ಕಾಯಿ ಮಸಾಲ ಹಾಕಿ ಮತ್ತೆ ಬೆಂದಿದೆಯೋ ಇಲ್ಲೋ ಅಂತ ನೋಡಿಕೊಂಡು ಮತ್ತೆ ವಿಷಲ್ ತೆಗಿಯೋದು ಬೇಡವ ಅಂತ ಹೇಳ್ತೀನಿ. ಫ್ರೆಂಡ್ಸ್ ನೋಡಿ, ಇವಾಗ ರುಬ್ಕೊಂಡಿದ್ನಲ್ಲ ಆ ಕಾಯಿ ಹಾಕಿದ್ದೀನಿ. ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಇದು 70% ಅಷ್ಟು ಚಿಕನ್ನು ಬೆಂದಿದೆ. ಇವಾಗ ಒಂದು 10 to 15 ಮಿನಿಟ್ಸ್ ಇವಾಗ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಮತ್ತೆ ಕುದಿಸ್ಕೊತೀನಿ. ಫ್ರೆಂಡ್ಸ್ ನೋಡಿ, ಇವಾಗ ನೀರು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ಹಾಕಿದ್ದೀನಿ. ಸ್ವಲ್ಪ ಯಾವತ್ತೂ ಮೊಟ್ಟೆ ಕೋಳಿ ಸಾರು ತೆಳ್ಳಗೆ ಇರಬೇಕು. ನೋಡಿ ಇಷ್ಟು ತೆಳ್ಳಗೆ ಇರಬೇಕು. ಕುದ್ಮೇಲೆ ಮತ್ತೆ ಸ್ವಲ್ಪ ಗಟ್ಟಿ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದಿದೆ. ಇವಾಗ ಸ್ವಲ್ಪ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ಚಿಕನ್ನ ಬೇಯಿಸ್ಕೊಬಿಡಿ. ಸೊ ಫ್ರೆಂಡ್ಸ್ ನೋಡಿ, ಇವಾಗ ಫೈನಲ್ ಆಗಿ ಮೊಟ್ಟೆ ಹಾಕ್ತಾ ಇದ್ದೀನಿ. ಹಾಕಿ ಒಂದು ರೌಂಡ್ ಹೀಗೆ ತಿರುಗಿಸ್ಕೊಳ್ತೀನಿ ಅಷ್ಟೇ. ಸೊ ಇವಾಗ ನಾನು ವಿಷಲ್ ತೆಗೆದುಬಿಡ್ತೀನಿ 2. ಫೈನಲ್ ಆಗಿ ಮೊಟ್ಟೆ ಹಾಕ್ತಾ ಇದ್ದೀನಿ. ಹಾಕಿ ಒಂದು ರೌಂಡ್ ಹೀಗೆ ತಿರುಗಿಸ್ಕೊಳ್ತೀನಿ ಅಷ್ಟೇ. ಸೊ ಇವಾಗ ನಾನು ವಿಷಲ್ ತೆಗೆದುಬಿಡ್ತೀನಿ 2. ಫೈನಲ್ ಆಗಿ ಮೊಟ್ಟೆ ಕೋಳಿ ಸಾರು ಚೆನ್ನಾಗಿ ಎಣ್ಣೆ ಹೇಗಿಬಿಟ್ಟಿದೆ, ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಫ್ರೆಂಡ್ಸ್, ಇವಾಗ ಒಂದು ತಿರುಗಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಪೀಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮೊಟ್ಟೆ ಕೋಳಿ ಸಾರು ರೆಡಿಯಾಗಿದೆ. ಇವಾಗ ನಾನು ಕೊತ್ತಂಬರಿ ಗಾರ್ನಿಶ್ ಇದು ಸ್ವಲ್ಪ ಹಿಂದೆ ಒಂದು 2 ಎಲೆ ಪುದೀನ ಹಾಕಿದ್ದೀನಿ. ಸೊ ಇದು ಚಿಕನ್ ಸಾಂಬಾರ್ ರೆಡಿ. ಫ್ರೆಂಡ್ಸ್ ನೋಡಿ, ಈ ಕಡೆ ಚಿಲ್ಲಿ ಚಿಕನ್ ಕೂಡ ರೆಡಿಯಾಗಿದೆ. ಸೊ ಇವತ್ತು ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ ನಾನು. ಚಿಲ್ಲಿ ಚಿಕನು ರೆಡಿ ಆಯಿತು, ಇವಾಗ ಸಾಂಬಾರು ರೆಡಿ ಆಯಿತು. ಈ ಕಡೆ ನಮ್ಮಮ್ಮ ಅನ್ನಕ್ಕಿಟ್ಟಿದ್ದಾರೆ. ಸೊ ಫೈನಲಿ ಎಲ್ಲ ಆದಮೇಲೆ ಮತ್ತೆ ತೋರಿಸ್ತೀನಿ. ಫ್ರೆಂಡ್ಸ್ ಇವಾಗ ಚಿಲ್ಲಿ ಚಿಕನ್ ರೆಡಿಯಾಗಿದೆ. ನೋಡಿ ಬನ್ನಿ ನಮ್ಮಮ್ಮ ಕೊಡೋಣ, ಟೇಸ್ಟಾಗಿದೆ ಅಂತ ನೋಡೋಣ. ಅಮ್ಮ ಚಿಲ್ಲಿ ಚಿಕನ್ ಹೇಗಾಗಿದೆ ಅಂತ ಹೇಳು. ಸುರತ್ತೆ ಸೂಪರ್. ಹಿಡ್ಕೊಂಡು ಹೇಳಿ ಇನ್ನೊಂದ್ಸಲ. ಫ್ರೆಂಡ್ಸ್ ನೋಡಿದ್ರಲ್ಲ, ಚಿಲ್ಲಿ ಚಿಕನ್ ಅಂತೂ ತುಂಬ ಟೇಸ್ಟ್ ಚೆನ್ನಾಗಿ ಬಂದಿದೆ. ಸೊ ನಾನು ಸ್ವಲ್ಪ ಟ್ರೈ ಮಾಡ್ತೀನಿ. ತುಂಬ ಬಿಸಿ ಬಿಸಿ ಮಳೆ, ಹೊರಗೆ ತುಂಬ ಕ್ಲೈಮೇಟ್ ತಣ್ಣಗಿದೆ, ಚಳಿ. ಸೊ ಬಿಸಿ ಬಿಸಿ ಚಿಲ್ಲಿ ಚಿಕನ್ ತಿನ್ನೋಣ. ಸೂಪರಾಗಿ ಬಂದಿದೆ. ಸೊ ಇವಾಗ ತೇಜು ಟೇಸ್ಟ್ ಮಾಡ್ತಿದ್ದಾಳೆ. ತೇಜು ಟೇಸ್ಟ್ ಮಾಡಿ ಹೇಳು ಹೇಗಿದೆ ಅಂತ. ಸೂಪರಾಗಿ ಬಂದಿದೆ, ಖಾರ ಖಾರ. ಓ ಮೈ ಗಾಡ್, ಸೂಪರ್. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಕೀಪ್ ಸಪೋರ್ಟಿಂಗ್.